ರೋಡ್ ಮೇಲೆ ಹೋಗ್ತಾ ಇರೋ ಈ ಹುಡುಗಿಗೆ ಕಾರ್ ಅಡ್ಡ ಬಂದು ತನ್ನ ಕೈಯಲ್ಲಿರೋ ಪಾತ್ರೆ ಕೆಳಗಡೆ ಬಿದ್ದು ಹೊಡೆದೋಗುತ್ತೆ. ಹಾಗೆ ಅದ್ರಲ್ಲಿರೋ ಮಾಯ ಹುಳ ಓಡೋಗ್ತಾ ಇರುತ್ತೆ. ಆಗ ಈ ಹುಡುಗಿ ಆ ಹುಳನ ಹಿಡ್ಕೊಂಡಕ್ ಹೋಗಿ ಎದುರುಗಡೆ ಬರ್ತಾ ಇರೋ ಶ್ರೀಮಂತ ವ್ಯಕ್ತಿ ಪ್ಯಾಂಟ್ ನ ಎಳೆದು ಬಿಡ್ತಾಳೆ. ಅದಕ್ಕೋಸ್ಕರ ಈ ಹುಡುಗಿ ತುಂಬಾನೇ ಭಯ ಬೀಳ್ತಾಳೆ. ಹಾಗೆ ಪಕ್ಕದಲ್ಲಿರೋ ಅಸಿಸ್ಟೆಂಟ್ ಕೂಡ ಶಾಕ್ ಆಗ್ಬಿಡ್ತಾನೆ. ಆಗ ಈ ಹುಡುಗಿ ಅವರಿಗೆ ಸಾರಿ ಹೇಳಿ ಪ್ಯಾಂಟ್ ನ ಮೇಲೆ ಎತ್ತುತ್ತಾ ಇರ್ತಾಳೆ. ಅಷ್ಟರಲ್ಲೇ ಆ ಮಾಯ ಹುಳು ಅವನ ಕೋಟ್ ನೊಳಗೆ ಹೋಗ್ತಾ ಇರುತ್ತೆ. ಆಗ್ಲೇ ಆ ಹುಡುಗಿ ಕೋಟ್ ನ ಹಿಡ್ಕೊಳಕ್ ಹೋದಾಗ ಅವನು ಆ ಹುಡುಗಿ ಕೈನ ಹಿಡ್ಕೊಂಡು ನಿನಗೆ ಎಷ್ಟೇ ಇದ್ರೆ ನನ್ನ ಕೋಟ್ ನ ಹಿಡ್ಕೊಳ್ತೀಯ ಅಂತ ಕೇಳ್ತಾನೆ. ಆಗ್ಲೇ ಈಕೆನ ಪಕ್ಕಕ್ಕೆ ತಳ್ಳಿ ಬೇಗನೆ ಪ್ಯಾಂಟ್ ನ ಹಾಕೊಳ್ತಾನೆ. ತನ್ನ ಅಸಿಸ್ಟೆಂಟ್ ಗೆ ಈಕೆನ ಬಿಡ್ಬೇಡ ಅಂತ ಹೇಳಿ ತನ್ನ ಕಾರ್ನ ಹಾಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಆಗ ಅಸಿಸ್ಟೆಂಟ್ ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಬಾಸ್ ನ ಪ್ಯಾಂಟ್ ನ ಎಳಿತೀಯ ಅಂತ ಹೇಳಿ ನಿನಗೆ ಪೊಲೀಸ್ಗೆ ಹಿಡ್ಕೊಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಈ ಹುಡುಗಿ ನಿಮ್ಮ ಬಾಸ್ ನ ಒಳಗಡೆ ಮಾಯಾ ಹುಳುಗಳು ಹೋಗಿದಾವೆ, ಆತನಿಗೆ ಪ್ರಾಣ ಅಪಾಯ ಇದೆ ಅಂತ ಹೇಳ್ತಾಳೆ. ಸಿಟ್ಟು ಬಂದು ಇವನ್ನ ಹೊಡೆದು ಹೋಗ್ತಾ ಇರ್ಬೇಕಾದ್ರೆ ಪೊಲೀಸರು ಅಲ್ಲಿಗೆ ಬಂದ್ಬಿಡ್ತಾರೆ. ಆಗ ಅಸಿಸ್ಟೆಂಟ್ ಆ ಹುಡುಗಿ ಮಾಡಿರೋ ಕೆಲಸನೆಲ್ಲ ಪೊಲೀಸರಿಗೆ ಹೇಳ್ತಾನೆ. ಆಗ ಪೊಲೀಸರ್ಸ್ ಆ ಹುಡುಗಿಯನ್ನು ಇಟ್ಕೊಳ್ತಾರೆ. ಆಗ ಆ ಹುಡುಗಿ ತನ್ನ ಪವರ್ ನ ಯೂಸ್ ಮಾಡಿ ಅವರಿಂದ ಬಿಡಿಸ್ಕೊಳ್ತಾಳೆ. ಆಗ ಪೊಲೀಸರು ಈ ಹುಡುಗಿಯನ್ನು ಬಿಟ್ಟು ಅಸಿಸ್ಟೆಂಟ್ ನ ಹಿಡ್ಕೊಂಡು ಹೋಗ್ತಾರೆ. ಆಗ ಆಫೀಸ್ಗೆ ಹೋದ ಈ ಶ್ರೀಮಂತ ವ್ಯಕ್ತಿ ಫೋನ್ ಅಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಎದುರುಗಡೆ ಈ ಹುಡುಗಿ ಬಂದ್ಬಿಡ್ತಾಳೆ. ನೆಕ್ಸ್ಟ್ ಪಾರ್ಟ್ಗೋಸ್ಕರ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ ಪೇಜ್ ನ ಫಾಲೋ ಮಾಡಿ.